ಬೋರಿಂಗ್ ಇರಲಿ, ಕ್ರಿಂಜ್ ಇರಲಿ, ಯಾವ ಥರ ಇದ್ರೂ ಆ ಥರ ವೀಡಿಯೋಸ್ನೆಲ್ಲ ನೋಡಿ ತುಂಬ ಇಷ್ಟಪಟ್ಟವರು ಕೂಡ ಇದ್ದಾರೆ. ಎಸ್ಪೆಷಲಿ ನಮ್ಮಮ್ಮ ಡೈಲಿ ಹೆಂಗೆ ಇರಲಿ ವೀಡಿಯೋಸ್ ನೋಡ್ತಾರೆ. ಯಾಕೋ ನಾನು ಇಷ್ಟ ಪೆಟ್ರೋಲ್ ಇಲ್ಲ ಅಂತ ಅನಿಸ್ತಾ ಇದೆ. ತಳ್ಳ ಪ್ರೋಗ್ರಾಮಿಗೆ ಕರ್ಕೊಂಬಂದವನು ಏನೂ ಗೊತ್ತಿಲ್ಲ. ಮೋಸ್ಟ್ಲಿ ತಳ್ಳ ಪ್ರೋಗ್ರಾಮ್ ಅನಿಸ್ತದೆ. ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಡಬೇಕು. ಆಲ್ರೆಡಿ 10:30 ಮೇಲಾಗಿ 10:30 ಆಗೈತೆ. ಸೊ ಇವಾಗ ತಿಂಡಿ ಎಲ್ಲ ಮುಗಿಸಿದ್ನಲ್ಲ, ಫೋನ್ ಇಲ್ಲೇ ಬಿಟ್ಟಿದೆ ಚಾರ್ಜ್ ಹಾಕಿ ಇವಾಗ ಫೋನ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ. ಗಾಡಿ ಈಚೆ ಹಾಕಿದ್ದೀನಿ. ಗಾಡಿ ಈಚೆ ಹಾಕಿದ್ದಾಯಿತು, ಎಲ್ಲ ಆಯಿತು. ನಾನು ತಿಂಡಿ ಮುಗಿಸ್ಕೊಂಡೆ. ಗಾಡಿಗೆ ನೀರು ಹಾಕಬೇಕು. ನೀರು ಹಾಕಿಲ್ಲ ಇವಾಗ ಗಾಡಿಗೆ. ಹೆಂಗೂ ಮಳೆ ಬರುತ್ತಲ್ಲ, ನೀರು ಎಂಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಆದರೂ ಹಾಕ್ಬಿಡೋಣ, ಮಳೆ ಬಂದರೆ ಬರ್ತದೆ. ಅಮ್ಮ, ಒಂದು ಬಕೆಟ್ ನೀರು ಕೊಡಮ್ಮ. ಅಮ್ಮ, ಒಂದು ಬಕೆಟ್ ನೀರು. ಮಳೆ ಬರ್ತದೆ, ಏನು ಬೇಡ, ಬಟ್ ಇರಲಿ. ಆದರೂ ಸೋನೆ ಬತ್ತಿತ್ತು, ಬೆಳಗ್ಗೆಯಿಂದನೇ ಸೋನೆ ಬತ್ತಿತ್ತು. ಸೋನೆ ಬತ್ತಾಯ್ತು ಇವತ್ತು. ನೀರೆಲ್ಲ ಹಾಕಿ ಗಾಡಿಗೆ ತಗೊಂಡು ಹೋಗ್ತಾ ಇದ್ದೀನಿ. ತಿಂಡಿ ಬೇರೆ ಐತೆ, ತಿಂಡಿ ಕೊಟ್ಟೋಗ್ಬೇಕು ಅಂಗಡಿ ಹತ್ರ. ತಿಂಡಿ ಕೊಟ್ಬಿಟ್ಟು ಹೊರಟ್ರೆ ಸಂಜೆನೇ ಇಲ್ಲ. ಕಾಲೇಜ್ ಒಳಗಡೆ ಎಂಟ್ರಿ, ಇಲ್ಲಿಂದ ಎಕ್ಸಿಟು ಒಂದು 2-3 ಅವರ್ಸ್ ಬಿಟ್ಕೊಂಡು ಇಲ್ಲ ಸಂಜೆ. ಗೈಸ್, ಕಾಲೇಜ್ ಹತ್ರ ಹೋಗ್ಬಿಟ್ಟು ರಿಟರ್ನ್ ಆಗಿದ್ದಾಯಿತು. ನಾನು ರಿಟರ್ನ್ ಆಗಿದ್ದು 4 o'clock, ಬಟ್ ಈಗ 5 ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ 1 hour ರೆಸ್ಟ್ ತೊಗೊಂಡಿದ್ದೆ. ಸೊ ಅವಾಗ ಬಂದಿದ ತಕ್ಷಣವೇ ಮುಖ ಹೆಂಗೂ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಯಾರೋ ಲೈಟ್ ಆನ್ ಮಾಡಿಬಿಟ್ಬಿಟ್ಟವ್ರೆ, ನಾನೇನೆ. ಮಮ್ಮಿ ಎಲ್ಲ ಹೂವು ಎಲ್ಲ ತೊಗೊಂಬರೋಕ್ಕೆ ಹೋಗೋರೆ ಅನಿಸುತ್ತೆ. ಯಾವುದೋ ಒಂದು 4 ಕಿತ್ತಿಟ್ಟವ್ರೆ. ಯಾವುದೋ ಇದು ವೇಸ್ಟು ಎಸ್ದಿಲ್ಲ ಇವತ್ತು, ಹಂಗೆ ಐತೆ. ಗಾಡಿ ಒಳಗಡೆ ಹಾಕಿಲ್ಲ, ಗಾಡಿ ಒಳಗಡೆ ಹಾಕಬೇಕಿತ್ತು. ಬಟ್ ಆಮೇಲೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇದು ನೋಡಿ ಹೆಂಗೆ ನೋಡ್ತಾ ಇದ್ದೆ, ಅಲ್ಲಿಂದನೇ ಕೂತ್ಕೊಂಡು ಅಲ್ಲಿಂದನೇ ಝೂಮ್ ಹೊಡಿತಾ ಇದ್ದೆ ನಾನು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಫೋನ್ ಇಲ್ಲ ಸರ್, ಅದೇ ವ್ಲಾಗ್ ಮಾಡ್ತಿದ್ನಲ್ಲ ಸರ್. ಹೇಳಿ ಸರ್. ಇಲ್ಲ ಸರ್, ಹೇಳಿ, ಏನು ಸಮಾಚಾರ? ಬರ್ತೀನಿ ರೀ, ಫೋನ್ ಚಾರ್ಜ್ ಹಾಕಿ. 2 ಮಿನಿಟ್ಸ್ ಅಲ್ಲಿ ಸರ್. ಸೊ ಇವಾಗ ಆಲ್ರೆಡಿ 5 ಅಲ್ವಾ, ಇವಾಗ ಹೋಗ್ಬಿಟ್ಟು ಕ್ರಿಕೆಟ್ ಎಲ್ಲ ಆಡಬೇಕು. ಅದಕ್ಕೋಸ್ಕರ ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗೋಣ. ನಮ್ಮಮ್ಮ ಎಲ್ಲೇ ಹೋಗೈತೆ, ಇನ್ನೂ ಬಂದಿಲ್ಲ. ಕೀ ಹಾಕೊಂಡು ಹೋಗೋಣ, ಹಂಗೆ ಹೋಗೋಣ ಗೊತ್ತಿಲ್ಲ. ಇಲ್ಲೇ ಅವರೇ ಪಕ್ಕದಲ್ಲಿ, ಹೇಳ್ಬಿಟ್ಟು ಹೋಗ್ತೀನಿ. ಸೊ ಇದಾದಮೇಲೆ ಬಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕೆ ಅಂದರೆ ಇಷ್ಟು ದಿನ ಹೇಳಿರಲಿಲ್ಲ, ಬಟ್ ಇವಾಗ ಅದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾದರೂ ಇದೇ ವ್ಲಾಗಲ್ಲಿ ಹೇಳಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಮುಂದೆ ಹೋಗ್ತಾ ಬೇರೆ ವ್ಲಾಗಲ್ಲಿ ಹೇಳ್ತೀನಿ. ಅರ್ಜೆಂಟ್ಗೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗೋಣ. ಗೈಸ್, ಅಂಗಡಿನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಮನೆ ಹತ್ರ ಬಂದಿದೆ. ಇವಾಗ ನನ್ನ ಫ್ರೆಂಡ್ ಏನೋ ಬಾಯಲ್ಲಿ ಎಲ್ಲ ಹೋಗ್ಬಿಟ್ಟು ಊಟ ತರೋಣ ಅಂತ ಅದಕ್ಕೋಸ್ಕರನೇ ಬಂದೆ. ಬಟ್ ಅವನೇ ಇನ್ನೂ ಬಂದಿಲ್ಲ. ನೋಡ್ತೀನಿ, 1-2 ನಿಮಿಷ ಬರಲಿಲ್ಲ ಅಂದರೆ ಒಳಗಡೆ ಹೋಗ್ತೀನಿ. ಜಾಸ್ತಿ ಹೊತ್ತು ಕಾಯೋಕ್ಕಾಗಲ್ಲ. ಚಳಿ, ವೆದರೆಲ್ಲ ಫುಲ್ಲು ಕೋಲ್ಡಾಗಿ ಚಿಲ್ಲಾಗೈತೆ. ವಾಕಿಂಗ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಇವಾಗ. ಅನಿಸ್ತದೆ. ಬರಲಿಲ್ಲ ಅಂದರೆ ಫೋನ್ ತಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಊಟ ಮಾಡಿಬಿಟ್ಟು ಆರಾಮ್ಸೆ ಮಲ್ಕೋತೀನಿ. ಹೇಳ್ದೆ ಒಂದು 5 ನಿಮಿಷ ಊಟ ಮಾಡಿಬಿಡಿ ಅಂತ. ಸೊ ನೋಡೋಣ, ಬಂದರೆ ಬರಲಿ, ಇಲ್ಲಾಂದರೆ ಫೋನ್ನ ಒಳಗಡೆ ಇಡೋದು, ಊಟ ಮಾಡೋದು, ಅಷ್ಟೇ, ಸಿಂಪಲ್. ಯಾಕೋ ನಾನು ಇಷ್ಟ ಪೆಟ್ರೋಲ್ ಇಲ್ಲ ಅಂತ ಅನಿಸ್ತಾ ಇದೆ. ತಳ್ಳ ಪ್ರೋಗ್ರಾಮಿಗೆ ಕರ್ಕೊಂಬಂದವನು ಏನೂ ಗೊತ್ತಿಲ್ಲ. ಕರ್ಕೊಂಬಂದವನು ಮತ್ತೆ ಇತ್ತ ಬಂದೆ. ಯಾರಲ್ಲ ಹಿಂಗೆ ಹೋದ್ನಲ್ಲ, ಬಂದೆ. ಮೋಸ್ಟ್ಲಿ ತಳ್ಳ ಪ್ರೋಗ್ರಾಮ್ ಅನಿಸ್ತದೆ. ತಳ್ಳಗಿಳ್ಳ ಪ್ರೋಗ್ರಾಮ್ ಆದರೆ ಫಸ್ಟ್ ಹೇಳು. ಮುಂದೆ ನೋಡಪ್ಪ ರಾಜ, ಊಟ ತಾದ್ಯಾ? ಎಂಥದ್ದಿಲ್ಲ, ಸುಮ್ಮನೆ ಬಜ್ಜಿದ್ಯಾ? ಇದಕ್ಕೆ ಇದೆ ಅಲ್ವಲ್ಲ, ಫಾಸ್ಟಾಗಿ ಲೋಕಲ್ ಆ ಕಡೆಗೆ ಅವನು ಹೋಗೋದು, ಈಗ ಇಲ್ಲೇ ತಿರ್ಗಿಸ್ ಮತ್ತೆ ಹಿಂಗೆ ಅಲ್ಲ ಬಿಡ್ತಾರಲ್ಲ ಆಧಾರ್ ಕಾರ್ಡ್ ಕೊಟ್ರೆ. ಎಲ್ಲ ಬಿಡ್ತಾರೆ, ಆಗ್ಬಿಡಲ್ಲ. ಇದು ಮನೆಗೆ ಹೋಗ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹೋಗಿದ್ದು ಆಯ್ತು. ಇವಾಗ ರಿಟರ್ನ್ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಊಟ ಮಾಡಬೇಡಿ ಅಂದೆ, ಹಾಕಿಟ್ಟಿರಿ ಅಂದೆ. ಬಟ್ ಗೊತ್ತಿಲ್ಲ ಏನು ಮಾಡ್ತವ್ರೆ ಅಂತ. ಹೋಗ್ಬಿಟ್ಟು ಊಟ ಮಾಡಿಲ್ಲ ಅಂದರೆ ನಾನು ಮಾಡಿಬಿಡ್ತೀನಿ. ಇನ್ನೂ ಊಟ ಮಾಡಿಲ್ಲ ಮಮ್ಮಿ, ಇನ್ನೂ ಚಪಾತಿ ಹಾಕ್ತವ್ರೆ. ಸೊ ಹಾಕ್ಲಿ ಅಂದ್ಬಿಟ್ಟು ಬಂದೆ. ಇದು ಲೈಟ್ ಮರ್ತು ಎಲ್ಲ ಕಡೆ ಹೊಂಟೋಯ್ತೀನಿ. ಸೊ ಅವಾಗ ಸ್ವಲ್ಪ ಲೈಟಿಂಗ್ ಕಡಿಮೆ ಬರುತ್ತೆ. ಇವಾಗ ನೋಡಿ, ಇವಾಗ ಜಾಸ್ತಿ ಬರ್ತಾ ಇರುತ್ತೆ.
ಇವಾಗ ಜಾಸ್ತಿ ಬರ್ತಾ ಇರ್ತದೆ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಅಡುಗೆ ಮಾಡ್ಬಿಟ್ಟು ಕರೀತಾರೆ, ಅವಾಗ ಹೋಗಿ ತಿನ್ಕೊಂಬತ್ತೀನಿ. ಗಾಯ್ಸ್ ಊಟ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಇವಾಗ ಲಾಸ್ಟ್ ಒಂದು ಸಿಂಪಲ್ಲಾಗಿ ಹೇಳ್ಬೇಕಿತ್ತು. ಸೊ ನೆನ್ನೆ 365 ಡೇಸ್ ಆಗಿತ್ತಲ್ಲ, ನೆನ್ನೆ ಹೇಳ್ಬೋದಿತ್ತು, ಬಟ್ ನೆನ್ನೆ ಹೇಳಿರಲಿಲ್ಲ. ಸ್ವಲ್ಪ ನೆನ್ನೆನೇ ಮುಗಿಸ್ಬಿಟ್ಟಿದ್ನಲ್ಲ ವ್ಲಾಗ್ ಜಾಸ್ತಿ ಇತ್ತು. ಸೊ ನೋಡಲ್ಲ ಅಂತ ಗೊತ್ತು ನನಗೂ. ಸೊ ಅದಕ್ಕೋಸ್ಕರ ನಾಳೆ ಹೇಳೋಣ ಅಂತ ಬಿಟ್ಟಿದ್ದೆ. 365 ಡೇಸಲ್ಲಿ ತುಂಬ ಜನ ನಂದು ಡೈಲಿ ವ್ಲಾಗ್ಸ್ನ ನೋಡ್ತಾರೆ. ಒಂದು 10 ಮೆಂಬರ್ಸ್ ಅಂತೂ ಫಿಕ್ಸು ನನ್ನ ವ್ಲಾಗ್ಸ್ನ ಡೈಲಿ ನೋಡೋರು. ಅದಲ್ದಲ್ಲೇ ಇನ್ನು ಅದು ಬಿಟ್ಟರೆ ನನ್ನ ಫ್ರೆಂಡ್ಸಲ್ಲಿ ಒಂದು 3-4 ಜನ ರೀಶೇರ್ ಅಂತೂ ಪಕ್ಕಾ ಫಿಕ್ಸ್ ಇದ್ದಿರುತ್ತೆ. ಒಬ್ಬ ಮಾತ್ರ ಫಿಕ್ಸು ಡೈಲಿ ರೀಶೇರ್ ಮಾಡೇ ಮಾಡ್ತಾನೆ ಅವನು ಕೂಡ. ಸೊ ಅದಕ್ಕೋಸ್ಕರನೇ ಅದನ್ನೆಲ್ಲ ನೆನ್ನೆನೇ ಹೇಳ್ಬೋದಿತ್ತು, ಬಟ್ ಅದನ್ನು ಸಿಂಪಲ್ಲಾಗಿ ವ್ಲಾಗಲ್ಲಿ ಇನ್ಸ್ಟಾಗ್ರಾಮ್ ಅದರಲ್ಲಿ ಒಂದು ಬರೀ ಪೋಸ್ಟ್ ಥರ ಮಾಡಿಬಿಟ್ಬಿಟ್ಟಿದ್ದೀನಿ. ಅದನ್ನು ಹೇಳೋಣ ಅಂತಲೇ ಸಪ್ರೇಟಾಗಿ ಇವತ್ತಿದ್ದೆ. ಫ್ರೆಂಡ್ಸ್ ಮಾಮೂಲಿ ಎಲ್ಲ ರೀಶೇರ್ ಮಾಡ್ತಾ ಇರ್ತಾರೆ, ಬಟ್ ಡೈಲಿ ಲೈಕ್ಸ್ ಕೊಡೋರ್ಗೂ ಅವ್ರಿಗೂ ಒಂದು ಥ್ಯಾಂಕ್ಸ್, ರೀಶೇರ್ ಮಾಡೋರ್ಗೂ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಡೈಲಿ ಹಾಕಿದ ವೀಡಿಯೋಸ್ಗೆಲ್ಲದೂ ಕೆಲವ್ರದ್ದು ಲಿಸ್ಟ್ ತೆಗಿತಾ ಬರ್ತಾಯಿದ್ರೆ ಪ್ರತಿ ವೀಡಿಯೋಗೂ 365 ಎಷ್ಟು ವೀಡಿಯೋಸ್ ಇದೆ ಅಷ್ಟು ವೀಡಿಯೋಸ್ಗೂ ಇದೆ ಲೈಕ್ಸು. ಬಟ್ ಯೂಟ್ಯೂಬಲ್ಲಿ ಅದು ಯಾರು ನೋಡ್ತಾರೆ ಅಂತ ಗೊತ್ತಾಗಲ್ಲ ನಮಗೆ. ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡ್ತಾರೆ ಅಂತ ಗೊತ್ತಾಗುತ್ತೆ, ಕರೆಕ್ಟಾಗಿ ಅದರಲ್ಲಿ ನೋಡ್ಕೋಬೋದು ಯಾರ್ಯಾರು ನೋಡ್ತಾವ್ರೆ ಯಾರ್ಯಾರು ನೋಡ್ತಾ ಇಲ್ಲ ಅಂತ. ಬಟ್ ಯೂಟ್ಯೂಬಲ್ಲಿ ಗೊತ್ತಾಗಲ್ಲ ಯಾರು ನೋಡ್ತಾವ್ರೆ ಯಾರು ನೋಡ್ತಾ ಇಲ್ಲ ಅಂತ. ಬಟ್ ಅದರಲ್ಲಿನೂ ಒಂದು 13 ವ್ಯೂಸ್ ಇದ್ದೇ ಇರುತ್ತೆ ಪ್ರತಿದಿನ. ಸೊ ಈಗ ಇಲ್ಲಿಂದ ಒಂದು ಸ್ಟೆಪ್ ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಚಾನಲ್ನ ರೆಡಿ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೇಮ್ ಹಿಂದಿ ಚಾನಲ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡೋಣ ಬೇಡವಾ ಅಂತ ಇನ್ನೂ ತುಂಬ ಡಿಸ್ಕಷನ್ಸಲ್ಲಿ ಇದ್ದೀನಿ. ಯಾರ ಜೊತೆ ಎಲ್ಲ ನಾನೇ ಡಿಸ್ಕಷನ್ ಮಾಡ್ಕೋತಾ ಇದ್ದೀನಿ ಮಾಡೋಣ ಬೇಡವಾ ಅಂತ. ಸೊ ಅದನ್ನೆಲ್ಲ ಹೇಳ್ಬೇಕಿತ್ತು. ಬಿಗ್ ಥ್ಯಾಂಕ್ಸ್. 365 ಡೇಸ್ನ ಒಬ್ಬರು ನೋಡದೇ ಇದ್ದರೆ ಡಿಮೋಟಿವೇಟ್ ಆಗ್ಬಿಟ್ಟು ನಾನೇ ಯಾವಾಗಲೂ ಬಿಟ್ಬಿಡ್ಬೇಕಿತ್ತು. ಬಟ್ ಪ್ರತಿದಿನವೂ ಒಬ್ಬರು ಇಬ್ಬರು ಆದರೂ ನೋಡಿ ಆ ಮೋಟಿವೇಶನ್ನೇ ಸ್ವಲ್ಪ ಜಾಸ್ತಿಯಾಗಿ ನಾನು ಡೈಲಿ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಯಿತು. ಅದಲ್ದಲ್ಲೇ ಆಮೇಲೆ ಪ್ರತಿದಿನವೂ ಯಾವ ಥರ ಮಾಮೂಲಿ ಸೇಮ್ ಬೋರಿಂಗ್ ಇರಲಿ ಕ್ರಿಂಜ್ ಇರಲಿ ಯಾವ ಥರ ಇದ್ರೂ ಆ ಥರ ವೀಡಿಯೋಸ್ನೆಲ್ಲ ನೋಡಿ ತುಂಬ ಇಷ್ಟಪಟ್ಟವರು ಕೂಡ ಇದ್ದಾರೆ. ಎಸ್ಪೆಷಲಿ ನಮ್ಮಮ್ಮ ಡೈಲಿ ಹೆಂಗೆ ಇರಲಿ ವೀಡಿಯೋಸ್ ನೋಡ್ತಾರೆ. ಯಾವ ಥರನೇ ಇರಲಿ ಏನಾರು ರೆಡಿ ಮಾಡ್ಕೋಬೇಕಾ ವೀಡಿಯೋಸಲ್ಲಿದ್ದರೂ ಅದು ಹೇಳೋರು. ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿವೆ ನಾನು. ಬಟ್ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಂಡಿವೆ. ಬಟ್ ಇನ್ನೂ ಅಷ್ಟು ಪ್ರಾಪರಾಗಿ 1 ವರ್ಷ ಹೋದ್ರೂ ನನಗೂ ಕರೆಕ್ಟಾಗಿ ಏನೇನು ಮಾಡಬೇಕು ಎಲ್ಲೆಲ್ಲಿ ಅಂತ ಗೊತ್ತಾಗಿರಲಿಲ್ಲ ಇನ್ನೂ. ಸೊ ಹೋಗ್ತಾ ಅದು ಎಷ್ಟು ವರ್ಷ ಹಿಡಿಯುತ್ತೋ, 1 ವರ್ಷ ಆಗ್ಬೋದು, ಇವಾಗ 1 ವರ್ಷ ಆಗೈತೆ, ಇನ್ನೂ 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಯಾವಾಗ ಅದೇನು ಅಂತ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅದು ಏನಂದರೆ ಇವತ್ತು ವೀಡಿಯೋ ಇವಾಗ ನಾಳೆ ಹಿಟ್ಟಾಗ್ಬೋದು, ನಾಡಿದ್ದು ಹಿಟ್ಟಾಗ್ಬೋದು, ನಾಡಿದ್ದು ಹಿಟ್ಟಾಗ್ಬೋದು, ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಯಾಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಎಲ್ಲಿವರೆಗೂ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಅಂತ. ಬ್ರೇಕ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಬ್ರೇಕ್ ಆಗಿಲ್ಲ ಅಂದರೆ ಒಳ್ಳೆಯದು. ಬ್ರೇಕ್ ಆದರೆ ಸ್ವಲ್ಪ ನನಗೆ ಡಿಮೋಟಿವೇಟ್ ಆದಂಗೆ, ತುಂಬ ಹಳೆ ವೀಡಿಯೋಸಲ್ಲಿ ಹೇಳ್ದಂಗೆ ಡಿಮೋಟಿವೇಟ್ ಆದರೆ ನಾವೇ ವೀಡಿಯೋಸ್ ಮಾಡೋದು ಬಿಟ್ಬಿಡ್ತೀವಿ. ಸೊ ಅದೆಲ್ಲ ಆಗ್ದಲೇ ಕರೆಕ್ಟಾಗಿ ಈಗ ಯಾವ ಥರ 1 ವರ್ಷ ಮುಗಿಸಿದ್ದೀನಿ ಅದೇ ಥರನೂ ಇನ್ನೂ ಹೋಗ್ತಾ ಹಂಗೆ ಮುಂದೆ ಹೋಗ್ತಾ ಇದ್ದರೆ ಒಳ್ಳೇದು ಅನಿಸುತ್ತೆ. ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.